ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಗರ್ಕಿ ಮಠದ ಹತ್ರ ಸುಮಾರು 7-8 ಹುಡುಗರು ಈಜಾಡ್ಲಿಕ್ಕೆ ಹೋಗಿ ಅದರಲ್ಲಿ ಒಂದು ಹುಡುಗ ಆಕಸ್ಮಿಕ ಕಾಣೆಯಾಗಿದ್ದಾನೆ. ಆರನೇದು ಇನ್ಸಿಡೆಂಟ್ ಇದೆ. ಈಗ ನೋಡಿ 6 ಜನ ಇಲ್ಲಿ ಮೃತಪಟ್ಟಿದ್ದಾರಂತೆ. ಈ ಸ್ಥಳವನ್ನು ಬ್ಲಾಕ್ ಸ್ಪಾಟ್ ಅಂತ ಹೇಳಿ ನಾನು ಸಹ ಈ ಹಿಂದೆ ಗ್ರಾಮ ಸಭೆಯಲ್ಲಿ ಈ ವಿಷಯವನ್ನು ಎತ್ತಿದ್ದೆ. ಗ್ರಾಮ ಪಂಚಾಯತ್ನವರು ಇದ್ರ ಬಗ್ಗೆ ಯಾವುದೇ ಗಮನ ಕೊಡುವುದಿಲ್ಲ. ಇಂಥ ಒಂದು ಅನಾಹುತ ಆಗಬಾರ್ದು. ರೈಲ್ವೆ ಇಲಾಖೆಯವರು ಆದಷ್ಟು ಜಾಗೃತಿ ವಹಿಸ್ಕೊಳ್ಬೇಕು. ಅದಲ್ಲದೆ ಗ್ರಾಮ ಪಂಚಾಯತ್ನವರು ಇಲ್ಲಿನ ಸ್ಥಳೀಯರು ಆದಷ್ಟು ಇಲ್ಲಿನ ಬೋರ್ಡ್ ಹಾಕಿ ಯಾರು ಮಕ್ಕಳು ಸಹ ಹೋಗಬಾರ್ದು ಅಂತ ಹೇಳ್ತೀವಿ. ಆರನೇದು ಇನ್ಸಿಡೆಂಟ್ ಇದೆ. ಈಗ ನೋಡಿ 6 ಜನ ಇಲ್ಲಿ ಮೃತಪಟ್ಟಿದ್ದಾರಂತೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಶರಣ. ಸ್ನೇಹಿತರೆ, ನಾವೀಗ ನಮ್ಮ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಗರ್ಕಿ ಮಠದ ಹತ್ರ ಒಂದು ಹೊಳೆಯಲ್ಲಿ ಸುಮಾರು 7-8 ಹುಡುಗರು ಈಜಾಡ್ಲಿಕ್ಕೆ ಹೋಗಿ ಅದರಲ್ಲಿ ಒಂದು ಹುಡುಗ ಆಕಸ್ಮಿಕ ಕಾಣೆಯಾಗಿದ್ದಾನೆ. ಅವನ ಒಂದು ಬರುವಿಕೆಗಾಗಿ ಅವರ ಮನೆಯವರು ತುಂಬ ದುಃಖದಲ್ಲಿದ್ದಾರೆ. ನಾವೀಗ ಅಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಟೀಮ್ನಲ್ಲಿ ನಮ್ಮ ಪೈಲಟ್ ಆಗಿ ಇವತ್ತು ಮಹೇಶ್ ಅವರು ಬರ್ತಾ ಇದ್ದಾರೆ. ಹಾಗೆ ತಂಡದ ಮತ್ತೊಬ್ಬ ಸದಸ್ಯ ಭುವನ್ ಅವರು ಸಹ ಬರ್ತಾ ಇದ್ದಾರೆ. ಹಾಗೂ ಇವತ್ತು ನಾವು ಅಲ್ಲಿ ಹೋಗಿ ಆ ಹುಡುಗನ ದೇಹವನ್ನು ಹುಡುಕಬೇಕು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ದೇಹ ಆದಷ್ಟು ಬೇಗ ಸಿಗ್ಲಿ. ಆ ಮನೆಯವರ ದುಃಖಕ್ಕೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳುವ, ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನು ಕೊಡ್ಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ರಿಗೆ ಹೇಳುದಿಷ್ಟೇ, ಎಷ್ಟು ಸಲ ಹೇಳ್ತೇವೆ ಮಕ್ಕಳಿಗೆ, ಈ ಮಳೆಗಾಲದಲ್ಲಿ ಇಂಥ ಒಂದು ಮೋಜು ಮಸ್ತಿ ಮಾಡಿ ತಮ್ಮ ಅಮೂಲ್ಯವಾದ ಪ್ರಾಣ ತಗೊಳ್ಬೇಡಿ ಅಂತ. ದಯವಿಟ್ಟು ಎಲ್ಲ ತಂದೆ ತಾಯಿ ಸಹ ತಮ್ಮ ಮಕ್ಕಳನ್ನು ಸ್ವಲ್ಪ ಜಾಗರೂಕತೆಯಿಂದ ಹೇಳಿ. ಯಾಕೆಂದ್ರೆ ಈಗಿನ ಒಂದು ಮಕ್ಕಳು ಹೇಳಿದ್ದು ಕೇಳೋದಿಲ್ಲ. ಅದರಿಂದ ಎಲ್ಲ ಮಕ್ಕಳು ಸಹ ಕಾಲೇಜಿ ಶಾಲೆಗೆ ಹೋಗುವ ಮಕ್ಕಳು ಎಲ್ಲರೂ ಒಂದ್ಸಲ ನೀವೆಲ್ಲರೂ ಇಂಥ ಒಂದು ನೀರಿನ ಮೋಜು ಮಸ್ತಿಗೆ ಹೋಗಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ತೆಗೆದುಕೊಳ್ಬೇಡಿ ಅಂತ ನಿಮಗೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಎಲ್ಲರೂ ಒಮ್ಮತದಿಂದ ಒಂದ್ಸಲ ನೀವೆಲ್ಲ ನೀರಿಗೆ ಹೋಗಬಾರ್ದು ಅಂತ ಒಂದ್ಸಲ ನೀವೇ ಒಂದು ಖುದ್ದಾಗಿ ಮನವರಿಕೆ ಮಾಡ್ಕೊಳ್ಬೇಕು. ನಿಮ್ಮ ತಂದೆ ತಾಯಿ ಒಂದ್ಸಲ ಈ ತರ ಒಂದು ದುರ್ಘಟನೆ ಅಂದ್ರೆ ತುಂಬಾ ದುಃಖದಲ್ಲಿರ್ತಾರೆ, ಕುಟುಂಬನೇ ದುಃಖದಲ್ಲಿರ್ತದೆ. ದಯವಿಟ್ಟು ಯಾರು ಮೋಜಿ ಮಸ್ತಿ ಅಂತ ಹೇಳಿ ಹೊಳೆ, ನದಿ, ಸಮುದ್ರ ಅಂತ ಯಾರು ಹೋಗಬೇಡಿ ಅಂತ ಎಲ್ರಿಗೂ ನನ್ನ ಕರ್ನಾಟಕ ಜನತೆಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ಅಲ್ಲಂದ್ರೆ ಅಲ್ಲ ದಂಡಿ ಅಣ್ಣ, ಆಚೆಗೆಲ್ಲ ದಂಡಿ ಅಲ್ಲ. ಮತ್ತೆ ಇಲ್ಲಿ ಮಾತ್ರ ಆಚೆಯಲ್ಲಿ ಇಲ್ಲಿ ಮಳೆ ಬರ್ತದೆ. ಇದೇ ಜಾಗ ಮೆಲ್ಲ ಮೆಲ್ಲ.
ಕಾರ್ತಿಕ್ ಗವರ್ಮೆಂಟ್ ಅಲ್ಲ ಏನಲ್ಲ ಹಲೋ ಟಾರ್ಚ್ ಅದೇ ಅಡಿಗಡಿ ಅಂತ ಕಾಣುದಿಲ್ಲ ಅದು ಎಲ್ಲ ಅದಕ್ಕೆ ಟಾರ್ಚ್ ಬಿಟ್ಟು ಮರ ಇರ್ತಲ್ಲ ಅಡಿಗೆ ಮುಂದೆ ಆ ಥರ ಅದೇ ಮರ ಫುಲ್ ಮರನೇ
ರೈಲ್ವೆ ಆಗುವ ಮಾತ್ರ ಇದು ದೊಡ್ಡ ಹೊಳೆ, ಹಾಂ ನೀರು ಫುಲ್ ಸೇರಿ ಹೋಗ್ತದೆ. ಹಾಂ ರೈಲ್ವೆ ಆಗುವಾಗ ರೈಲ್ವೆ ಬ್ರಿಡ್ಜ್ ಮಾಡಲಿಕ್ಕಾಗಿ ಇಲ್ಲಿ ಮಣ್ಣು ಹಾಕಿ ಅವರು ಮಣ್ಣು ಇದು ಮಾಡಿದ್ರು. ನೆಕ್ಸ್ಟ್ ಈ ಲೋಕಲ್ ಈ ಮಣ್ಣು ತೆಗಿಲು ಬಿಡಲಿಲ್ಲ, ಅದರಿಂದ ಹೊಳೆ ಅರ್ಧಕ್ಕರ್ಧ ಕಡಿಮೆ ಆಯಿತು. ಅದರಿಂದ ನೀರಿನ ಜಾಸ್ತಿ ಅಲ್ಲಿ ಹೊಂಡ ಬಿಡ್ತೀವಿ. ಈಗ ಅನಾಹುತಗಳು ಆಗ್ತಾ ಇರೋದು ಸುಳಿ ಎಲ್ಲ ಆಗಿ ಅನಾಹುತ ಆಗೋದು ಆ ಒಂದು ಪ್ರಕೃತಿಯನ್ನು ಇವರು ಪ್ರಕೃತಿ ದತ್ತವಾದ ಇದನ್ನ ಚೇಂಜಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ತದೆ. ಇನ್ನು ತಿರುಗಿ ಈ ಮಣ್ಣನ್ನು ತೆಗೆದು ಏನಾದರೂ ಹಳೆ ಆಸಿಟೀಸ್ ಹೊಳೆ ರೀತಿಯಲ್ಲಿ ಇಟ್ಟರೆ ಇರುತ್ತೆ, ಇಲ್ಲವಾದರೂ ಈ ಅನಾಹುತಗಳು ಆಗ್ತಾ ಇರ್ತದೆ. ಇಲ್ಲಿವರೆಗೆ ಎಷ್ಟಾಗಿದೆ ಈ ಥರ? 6 ಆಗಿದೆ ಅಂತೇಳಿ ನ್ಯೂಸ್, 6 ಜನ ಆಯ್ತು. 6 ಜನ ಆಗಿದೆ. ಇವತ್ತಿಗೆ ಎಷ್ಟು ಜನ ಬಂದಿದ್ದರು ಇಲ್ಲಿ? ಇದು ಎಷ್ಟು ಜನ ಬಂದಿದ್ರು ಇಲ್ಲಿ ಈಜಾಡ್ಲಿಕ್ಕೆ ಇವತ್ತು? ಗೊತ್ತಿಲ್ಲ, ಗೊತ್ತಿಲ್ಲ. ಅಲ್ಲ 5-6 ಜನ ಬಂದಿದ್ರು ಅಂತ ಹೇಳಿದ್ರು. 8 ಜನ ಬಂದಿದ್ರು ಅಂತೇಳಿ ಪೇಪರಲ್ಲಿ ಉಂಟು. 8 ಜನ. ಮಲ್ಕವರು ಮಾತಾಡ್ತಾರೆ. ಸರ್ ನಮಸ್ತೆ. ಆಯ್ತು. ಎಲ್ಲಿ ಯಾಕೆಂದ್ರೆ ಅಲ್ಲಿ ಅಡಿಯಲ್ಲಿ ಮರ ಎಲ್ಲ ಇತ್ತು ತುಂಬ, ಆಗ ಗ್ರಾಮಸ್ಥರೆಲ್ಲ ಇದ್ರು ಇಲ್ಲ, ಎಲ್ಲ ಒಂದು ಪರಿಚಯದಿಂದ ಆಯ್ತು. ಇಲ್ಲಿ ಎಲ್ಲ ಕಡೆ ಹೇಳಿದ್ರು, ಇಲ್ಲಿ ಗೊಂಡ ಉಂಟು, ಎಲ್ಲ ಕಬ್ಬಿನ ಉಂಟು, ಮರ ಉಂಟು. ಹೌದೌದು, ಅವಾಗ ಮರ ಸ್ವಲ್ಪ ಏನು ಇರಲಿಲ್ಲ, ಅವಾಗೆಲ್ಲ ತುಂಬ ಮರ ಬಂದಿದೆ ಇಲ್ಲೆಲ್ಲ, ಅದನ್ನು ತೆಗೆಸ್ಕೊಳ್ಬೇಕು ಅಂತ ಹೊಂಡ ಬಿದ್ದಿದ್ದು ತುಂಬ ಅದರಲ್ಲಿ. ಸ್ವಲ್ಪ ಹೇಳಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಇನ್ನೊಂದ್ಸಲ ಅನಾಹುತ ಆಗಬಾರ್ದಲ್ಲಿ ಆದಷ್ಟು ಜಾಗ್ರತೆ. ಆಯ್ತು ಸರ್, ಸಿಕ್ತು. ಓಕೆ ಸರ್, ಥ್ಯಾಂಕ್ ಯು. ರಾತ್ರಿ ಬಂದಿದೆ ಅಲ್ಲ, ಆ ದಿವಸ ಅಲ್ಲಿ ಸಿಕ್ತು. ಇದು ಹೊಂಡ ಬಿದ್ದೋಗಿ ಈ ಮರ ಎಲ್ಲ ಉಂಟು, ಮರ ಒಂದು ಸಲ ತೆಗಿಸಿ ಅಲ್ಲ, ಯಾಕೆಂದ್ರೆ ಮರ ತೆಗೆದಿತ್ತು ಇನ್ನೊಂದ್ಸಲ ಏನೋ ಅನಾಹುತ ನಮ್ಗೆ ಒಳಗೆ ಹೋದ್ರೆ ವಾಪಸ್ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಆಗ ಹಾಕಿ ನಾನು ಎಲ್ಲಿಂದ ಹುಡುಕು ಏನು ಕಾಣಿಸೋದಿಲ್ಲ, ಅದರಿಂದ ಇನ್ನೊಂದು ಸ್ವಲ್ಪ ಮಳೆ ಕಡಿಮೆ. ಈಗ ಬಾಡಿ ಈಗ ಮರ ಹೋಗಿ ಅದ್ರ ಒಳಗಡೆ ಸಿಕ್ಕಾಕೊಂಡ್ರೆ ಬಾಡಿ ಸಿಗುತ್ತೆ. ಅಟ್ಲೀಸ್ಟ್ ಪಂಚಾಯತ್ನವ್ರು ಬೇಸಿಗೆಯಲ್ಲಿ ಹೇಳಿ ಏನಾದ್ರು ಹೇಳ್ಬೇಕಿದ್ರೆ ಹೇಳಿ, ನಾವು ವೆಬ್ಸೈಟ್ ಹೇಳಿ ಅದ್ರ ಬಗ್ಗೆ 5 ಲೊಕೇಶನ್ ಹೇಳಿ. ಇವ್ರನ್ನ ಜನತೆಯಿಂದ ಪ್ರಕಾರ ಇಲ್ಲಿ ಆದಷ್ಟು ಮಣ್ಣು ತೆಗೆದಿದ್ದಾರೆ, ಅದು ಹೊಂಡ ಆಗಿದೆ, ಹೊಯ್ಗೆ ತೆಗೆದಲ್ಲ, ಅದು ಆದಷ್ಟು ಇಲ್ಲಿ ಏನೋ ಆ ಥರ ಮಾಡಬೇಡಿ, ಯಾಕೆಂದ್ರೆ ಇಲ್ಲಿ ಮರ ಎಲ್ಲ ಉಂಟು. ಇಂಥ ಒಂದು ಅನಾಹುತ ಆಗಬಾರ್ದು. ರೈಲ್ವೆ ಇಲಾಖೆಯವರು ಆದಷ್ಟು ಜಾಗರೂಕತೆ ವಹಿಸ್ಕೊಳ್ಬೇಕು. ಅದಲ್ಲೇ ಗ್ರಾಮ ಪಂಚಾಯತ್ನವರು, ಇಲ್ಲಿನ ಸ್ಥಳೀಯರು ಆದಷ್ಟು ಇಲ್ಲಿನ ಬೋರ್ಡ್ ಹಾಕಿ ಯಾರು ಮಕ್ಕಳು ಸಹ ಹೋಗಬಾರ್ದು ಅಂತ ಹೇಳ್ತೀವಿ. 6ನೇದು ಇನ್ಸಿಡೆಂಟ್ ಇದೆ ಈಗ ನೋಡಿ 6 ಜನ ಇಲ್ಲಿ ಮೃತಪಟ್ಟಿದ್ದಾರಂತೆ. ಅದರಿಂದ ಆದಷ್ಟು ಇಲ್ಲ ಗ್ರಾಮ ಪಂಚಾಯತ್ ಜಿಲ್ಲಾಡಳಿತ, ಮೊದಲನಾಗಿ ನಾನು DC ಮೇಡಮ್ ಸಹ ಹೇಳ್ತಾ ಇದ್ದೀನಿ, ಒಂದ್ಸಲ ಇತ್ತ ಕಡೆ ಕಣ್ಣು ಹಾಯಿಸಿ, ಯಾಕೆಂದ್ರೆ ಇಂಥ ಒಂದು ಅನಾಹುತ ಆಗಬಾರ್ದು. 6 ಮನೆಯವರ ಒಂದು ಕುಟುಂಬದಲ್ಲಿ ಮೃತಪಟ್ಟಿದ್ದಾರೆ. ಆದಷ್ಟು ಈ ಒಂದು ಗ್ರಾಮಕ್ಕೆ ನೋಡ್ಕೊಳ್ಳಿ. ಇದು ಜಾಗ ಯಾವ್ದು ಸರ್? ಬೇಳೂರು ಚಮಟಹಳ್ಳಿ, ಉಡುಪಿ ಜಿಲ್ಲೆ, ನಮ್ಮ ಬ್ರಹ್ಮಾವರ ತಾಲೂಕು ಬರ್ತದೆ, ಕುಂದಾಪುರ ತಾಲೂಕು. ಬೋರ್ಡ್ ಎಂತಾದ್ರು ಎಚ್ಚರಿಕೆ ಎಚ್ಚರಿಕೆಯನ್ನು ಬೋರ್ಡ್ ಹಾಕಿ. ರೈಲ್ವೆ ಬ್ರಿಡ್ಜ್ ಕೆಳಗಡೆ ತುಂಬಾನೇ ಹೋದ ವರ್ಷ ಸಹ ನಾ ಬಂದು ಒಂದು ಹುಡುಗ ನೀರು ಬಿದ್ದಿದೆ ಇಲ್ಲಿ, ಮೆಡಿಕಲ್ ಹುಡುಗಲ್ಲ. ಹೌದು, ಆದಷ್ಟು ಜಾಗೃತೆ ವಹಿಸಿ ಅಂತ ಎಲ್ರಿಗೂ ನಾ ಕೈ ಮುಗಿದು ಕೇಳ್ತಾ ಇದ್ದೇನೆ. ಈ ಸ್ಥಳವನ್ನು ಬ್ಲಾಕ್ ಸ್ಪಾಟ್ ಅಂತೇಳಿ ಹೇಳಿ ನಾನು ಸಹ ಈ ಹಿಂದೆ ಗ್ರಾಮ ಸಭೆಯಲ್ಲಿ, ಜನಸಂಪರ್ಕ ಸಭೆಯಲ್ಲಿ ಈ ವಿಷಯವನ್ನ ಎತ್ತಿದ್ದೆ. ಗ್ರಾಮ ಪಂಚಾಯತ್ನವರು ಇದ್ರ ಬಗ್ಗೆ ಯಾವುದೇ ಗಮನ ಕೊಡುವುದಿಲ್ಲ. ಒಂದು ಅಟ್ಲೀಸ್ಟ್ ಒಂದು ಕಲ್ಕಂಬ ಹಾಕಿ ಆದ್ರೂ ಒಂದು ತಡೆಬೇಲೆ ಮಾಡಿದ್ರೆ ಬೇರೆ ಗ್ರಾಮದಿಂದ ಬರುವವರು, ಇದೇನಂದ್ರೆ ಪ್ರವಾಸಿ ತಾಣ ತರ ಆಗಿದೆ. ಅಲ್ಲಿ ನೀರು ಕಡಿಮೆ ಇದೆ, ಇಲ್ಲಿ ಗುಂಡಿ ಇದೆ. ಆ ನೀರು ಕಡಿಮೆ ಇಲ್ಲವರೆಗೂ ಫಸ್ಟ್ ಆಡ್ತಾರೆ ಅದರಲ್ಲಿ, ಆ ನಂತರ ಈಚೆಗೆ ಬಂದು ಜಾರಿ ಹೋಗ್ತಾರೆ. ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತೇಳಿ ಹೇಳಿ ನನ್ನ ಕೋರಿಕೆ.